ಕಲ್ಪತರು ನಾಡು ತುಮಕೂರಿನಲ್ಲಿ ಮೌಢ್ಯ ಇನ್ನೂ ಜೀವಂತವಾಗಿದೆ. ಗ್ರಾಮ ದೇವತೆಗೆ ಋತುಚಕ್ರದ ಮೈಲಿಗೆ ತಟ್ಟುತ್ತೆ ಅನ್ನುವಂಥ ಮೌಢ್ಯದ ಭೀತಿಯಿಂದ ಸರ್ಕಾರಿ ಹಾಸ್ಟೆಲ್ ಅನ್ನ ತೊರೆದಿದ್ದಾರೆ ಬಾಲಕಿಯರು. ಮೌಢ್ಯಕ್ಕೆ ಹೆದರಿ ಹಾಸ್ಟೆಲ್ಗೆ ಬರೋದಕ್ಕೆ ಹೆದರ್ತಾ ಇದ್ದಾರೆ ವಿದ್ಯಾರ್ಥಿನಿಗಳು. ಇತ್ತ ವಿದ್ಯಾರ್ಥಿನಿಯರನ್ನ ಕಳಿಸೋದಕ್ಕೆ ಪೋಷಕರು ಕೂಡ ಚಿಂತೆಗೀಡಾಗ್ಬಿಟ್ಟಿದ್ದಾರೆ. ಹಾಗಾಗಿ ಹೋಗಬೇಡಿ ಅಂತ ಹೇಳಿ ಪೋಷಕರು ಕೂಡ ಒಂದು ಕಡೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಳು ಬಿದ್ದಿದೆ ಸದ್ಯಕ್ಕೆ ಅಕ್ಕಿರಾಂಪುರ ಸರ್ಕಾರಿ ಬಾಲಕಿಯರ ವಸತಿ ನಿಲಯ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ ಗ್ರಾಮ ಇದೀಗ ಮೌಢ್ಯತೆಗೆ ಒಳಗಾಗ್ಬಿಟ್ಟಿದೆ. ಮೌಢ್ಯದ ಭೀತಿಗೆ 8 ವರ್ಷದಿಂದ ಪಾಳು ಬಿದ್ದಿರೋದು ಇಲ್ಲಿ ಸರ್ಕಾರಿ ಹಾಸ್ಟೆಲ್. ಮೌಢ್ಯ ಇನ್ನೂ ಜೀವಂತವಾಗಿದೆಯಾ? ಹಾಗಾದ್ರೆ ಎಲ್ಲಿಂದ ಎತ್ತಗೆ ಲಿಂಕ್ ಮಾಡ್ತಾ ಇದ್ದಾರೆ? ಹೇಳಿ ಕೇಳಿ ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ಇದೆಂಥ ಮೌಢ್ಯ ಅನ್ನುವಂಥ ಪ್ರಶ್ನೆ ಈಗ ಜನರಲ್ಲಿ ಕಾಡ್ತಾ ಇರುವಂಥದ್ದು. 8 ವರ್ಷದ ಹಿಂದೆ ನಿರ್ಮಾಣವನ್ನ ಮಾಡಲಾಗಿತ್ತಂತೆ ಸರ್ಕಾರಿ ವಸತಿ ಶಾಲೆಯನ್ನ ಹೆಣ್ಣು ಮಕ್ಕಳಿಗಾಗಿ. ಜಿಲ್ಲಾ ಪಂಚಾಯಿತಿ ವಿಶೇಷ ಅನುದಾನದಲ್ಲಿ ಈ ಒಂದು ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡಲಾಗಿದೆ. ನೋಡ್ತಾ ಇದ್ದೀರಿ ನೀವು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಈ ಧೂಳುಗಳಿಂದ ಆವರಿಸ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಯಾರು ವಾಸ ಇಲ್ವಲ್ಲ, ಹಾಗಾಗಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂಥ ಹಾಸ್ಟೆಲ್ ಬಂದಾಗಿರೋದು ಏನೋ ದೊಡ್ಡ ರೀಸನ್ ಇಂದಲ್ಲ, ಒಂದು ಕ್ಷುಲ್ಲಕ ರೀಸನ್ ಅಂತ ಹೇಳೋದ ಅಥವಾ ಮೌಢ್ಯಾಚರಣೆ ಅಂತ ಹೇಳೋದ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಕಸ್ತೂರಿಬಾ ಬಾಲಕಿಯ ವಿದ್ಯಾರ್ಥಿನಿ ನಿಲಯಕ್ಕೆ ವಿದ್ಯಾರ್ಥಿಗಳು ಬರ್ತಾ ಇಲ್ಲ, ಪೋಷಕರು ಕಳಿಸ್ತಾ ಇಲ್ಲ. ಕಾರಣ ನಿಜಕ್ಕೂ ಮೌಢ್ಯ ಅನಿಸುತ್ತೆ. ಜಿಲ್ಲಾ ಪಂಚಾಯಿತಿ ಹಾಗೂ ಶಿಕ್ಷಣ ಇಲಾಖೆಯಿಂದ ನಿರ್ಮಾಣ ಮಾಡಲಾಗಿತ್ತು. ಅದರಲ್ಲೂ ಕೂಡ ಒಂದಲ್ಲ ಎರಡಲ್ಲ 69 ಲಕ್ಷ ವೆಚ್ಚದಲ್ಲಿ ಈ ಒಂದು ವಿದ್ಯಾರ್ಥಿ ನಿಲಯವನ್ನು ನಿರ್ಮಾಣ ಮಾಡಲಾಗಿತ್ತು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಆದರೆ ಮೌಢ್ಯದ ಕಟ್ಟುಪಾಡಿಗೆ ಈ ಒಂದು ಹಾಸ್ಟೆಲ್ 69 ಲಕ್ಷ ಖರ್ಚು ಮಾಡಿ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗಲಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ಮಾಡಿದಂಥ ನಿಲಯ ಇದೀಗ ಮೂಲೆ ಗುಂಪಾಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಸಮೀಪದಲ್ಲಿರುವಂಥ ಒಂದು ದೇವಸ್ಥಾನ ಸಮೀಪದಲ್ಲಿದೆ. ಋತುಚಕ್ರದ ಸಮಯದಲ್ಲಿ ಸಂಚರಿಸಿದ್ರೆ ವಿದ್ಯಾರ್ಥಿನಿಗಳು ಆ ದೇವಸ್ಥಾನದ ಅಕ್ಕಪಕ್ಕ ಸುಳಿದ್ರೆ ಅಪವಿತ್ರ ಆಗತ್ತೆ ಎನ್ನುವಂಥ ನಂಬಿಕೆ ಇದೆ. ವಿದ್ಯಾರ್ಥಿಗಳು ಬಾಣಂತಿಯರು ಈ ಜಾಗದಲ್ಲಿ ಓಡಾಡೋದಕ್ಕೆ ಭಯ ಪಡ್ತಾರೆ. ಸಂಚಾರ ಮಾಡಿದ್ರೆ ದೇವಿ ಕೋಪಗೊಳ್ತಾಳೆ, ಮುನಿಸಿಕೊಳ್ತಾಳೆ ಎನ್ನುವಂಥದ್ದು ಗ್ರಾಮಸ್ಥರ ನಂಬಿಕೆ. ಯಾಕಂತ ಹೇಳಿದ್ರೆ ಹೇಳಿ ಕೇಳಿ ವಿದ್ಯಾರ್ಥಿನಿಯರ ಹಾಸ್ಟೆಲ್, ಹೆಣ್ಮಕ್ಳು ಓಡಾಡಿದ್ರೆ ಮುಟ್ಟಾಗಿದ್ರೆ ಇಲ್ಲಿ ಅಪವಿತ್ರ ಆಗ್ಬಿಡುತ್ತೆ ಎನ್ನುವಂಥ ಮೌಢ್ಯ ಇನ್ನೂ ಜೀವಂತವಾಗಿರೋದ್ರಿಂದ ಈ ಹಾಸ್ಟೆಲ್ಗೆ ಹೆಣ್ಮಕ್ಳು ಸೇರ್ತಾ ಇಲ್ಲ, ಸೇರೋದಕ್ಕೆ ಪೋಷಕರು ಬಿಡ್ತಾ ಇಲ್ಲ. ಇಂಥದ್ದೊಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ಬಿಟ್ಟಿದೆ. ಅಕ್ಕಿರಾಂಪುರ ದನ ಕೊಟ್ಟ ಜಾಗ ಇತ್ತು, 14 ಎಕರೆ ಜಾಗದಲ್ಲಿ. ಇನ್ನೂ ಉಳಿಕೆ ಜಾಗ ಆ ಕಡೆ ಇತ್ತು. ಲೇಡೀಸ್ ಮಕ್ಕಳು ಹೈಸ್ಕೂಲ್ ಬರ್ತಾರಲ್ಲ, ಇಲ್ಲಿ 7 ಮಂದಿ ನಮ್ಮೊಂದು ಲಿಮಿಟ್ ಐತೆ ಅಂತೇಳಿ ಒಂದು ನಂಬಿಕೆ ಐತೆ. ನಮ್ಮ ಮೂಢನಂಬಿಕೆ ಅಂತ ಕೆಲವರು, ಅದ್ರಲ್ಲಿ ನಮಗೆ ನಂಬಿಕೆ ಐತೆ. ಸುತ್ತ ಹೇಳೋರು ಯಾರು ಹೆಣ್ಮಕ್ಳು ಮೆಚ್ಯೂರ್ಡ್ ಬಾಣಂತಿಯರು ಅಂತಾರೆ ಈ ಕಡೆ ಬರೋಲ್ಲ. ಈ ಕಡೆ ಚಿಕನ್ ಮಟನ್ ಬರೋಲ್ಲ. ಯಾವುದೇ ಜಾತಿ ಕುಲ ಇಲ್ಲಂಗೆ ಎಲ್ಲ ಒಂದು ನಂಬಿಕೆ ಮೇಲೆ ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಹಿಂದೂ ಆಗಲಿ ಯಾರೋ ಒಂದು ಇಲ್ಲಿ 100 ಮೀಟ್ರ್ ಬಿಟ್ಟು ಮೇಲಕ್ಕೆ 7 ಮಂದಿ ನಮ್ಮೊಂದು ಲಿಮಿಟ್ ಐತಲ್ಲ, ಲಿಮಿಟ್ ಇರೋದ್ರಿಂದ ಯಾರು ಈ ಕಡೆ ಬರೋ ಸಾದಿಂದ ಶಿವರಾತ್ರಿ ಹಬ್ಬದ ಬೆಳಿಗ್ಗೆ 2 ದಿನಕ್ಕೆ ಜಾತ್ರೆ ಆಗ್ತೈತೆ. ಅಲ್ಲಿ ಏನು ಬರೀ ಸ್ವೀಟ್ ಬಿಟ್ಟರೆ ಅನ್ನದಾನ ಎಲ್ಲ ಮಾಡ್ತಾರೆ, ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ. ತುಮಕೂರು, ಬೆಂಗಳೂರು, ಮೈಸೂರು, ಬೇರೆ ರಾಜ್ಯದವ್ರು ಬರ್ತಾರೆ. ಸುಮಾರು ಮಂದಿ ಅಕ್ಕಪಕ್ಕ ಆಂಧ್ರ ಬಾಡಿರೋರು. ಅದರಿಂದ 7 ಮಂದಿ ನಮ್ಮ ಮೇಲೆ ನಂಬಿಕೆ ಇರೋದ್ರಿಂದ ಇಲ್ಲಿ ಹೆಣ್ಮಕ್ಳು ಯಾರು ಬರೋ ಸರ್ ಬಂದರು ಯಾಕೋ ನಮ್ಗೆ ಯಾರಿಗೂ ಆಗಬರಲ್ಲ ಅಂತ ಬಂದೊಂದು ಕಟ್ಟಿ ಎಷ್ಟು ವರ್ಷ ಆಯ್ತು? 8 ರಿಂದ 9 ವರ್ಷ ಆಯಿತು. ಒಂದು ಸರಿ ನೀವು ಓಪನ್ ಮಾಡಲಿಲ್ವಾ? ಓಪನ್ ಮಾಡಿದ್ರು, ಯಾರು ಹೆಣ್ಮಕ್ಳು ಯಾಕೋ ಬರ್ತಿದ್ದಾರೋ ಹೊರಟೋರು ವಾಪಸ್ಸು. ಕಾರಣ ಅದೇ ಹಿಂದೆ ನಮ್ಮ ನಂಬಿಕೆ ಕೆಲವು ಮೂಢನಂಬಿಕೆ ಅಂತಾರೆ. ಇಲ್ಲಿ ಬಂದರೆ ನಿಮ್ಮ ನಂಬಿಕೆ ಏನು? ನಮಗೆ ನಂಬಿಕೆ ಏನು, ಅಕಸ್ಮಾತ್ ಈ ಕಡೆ ಎಲ್ಲ ಬಾಣಂತಿಯರು ಅಕಸ್ಮಾತ್ ಮೆಚೂರ್ಡ್ ಆಗಿರೋರು ಹೋದ್ರೆ, ವೈದ್ಯದ ಒಳಗಡೆ ಮುಂಚೆ ಹೋದ್ರೆ ಕಣ್ಣಾಗೋದು, ರಕ್ತ ಮಂತೆ ಆಗಂಗಾಗೋದು, ಆ ಥರ ಹಿಂದೆ ನಮ್ಮ ಅಜ್ಜಿ ತಾತನ ಕಾಲದಿಂದ ಹೇಳ್ಕೊಂಬತ್ತಾರೆ. ಅದರಿಂದ ನಮಗೇನು ಹೆಣ್ಮಕ್ಳಿಲ್ಲ, ಗಂಡು ಮಕ್ಳಿರೋದು. ಎಸ್ ನೋಡಿ, 8 ವರ್ಷದಿಂದ ಒಂದು ಸರ್ಕಾರಿ ಹಾಸ್ಟೆಲ್ ಈ ರೀತಿಯಾಗಿ ಪಾಳು ಬಿದ್ದಿರೋದು. ಯಾಕೆ ಹೀಗಾಯಿತು, ಏನೆಲ್ಲ ಮುಂದೆ ಆಗುತ್ತೆ, ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಫೈರೋಜ್ ಬೇಗಂ ನಮ್ಮ ಜೊತೆಯಲ್ಲಿದ್ದಾರೆ. ಫೈರೋಜ್ ಬೇಗಂ, ಏನಿದು ಈ ರೀತಿಯಾದಂಥ ಒಂದು ಕತೆ? ಯಾಕಂತ ಹೇಳಿದ್ರೆ ಒಂದು ಕಡೆ ಎಷ್ಟೋ ಕಡೆ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ಲೇ ಇಲ್ಲ ಅನ್ನುವಂಥ ಬೇಡಿಕೆ ಬಹಳಷ್ಟು ಕಡೆ ಇದೆ. ಸಿಕ್ಕಿರುವಂಥ ಹಾಸ್ಟೆಲನ್ನು ಈ ರೀತಿ ಆಗೋದಕ್ಕೆ ಯಾಕೆ ಬಿಟ್ಟಿದ್ರಿ? ಏನು ನಡೀತಾ ಇದೆ, ಮುಂದೆ ಏನು ಅಂತ? ಹಲೋ ಮೇಡಮ್, ಇದು 2012-13 ಸ್ಟಾರ್ಟ್ ಆಗಿರೋದು ಇದು ಹಾಸ್ಟೆಲ್ಲು. 2018-19ವರೆಗೂ ನಡೀತು. 2021 ಕರೋನಾ ಸ್ಟಾರ್ಟ್ ಆಯ್ತಲ್ಲ, ಆಗ ಇದು ಕ್ಲೋಸ್ ಆಗಿದ್ದು. ಅಲ್ಲಿಂದ ಇದುವರೆಗೂ ಅಡ್ಮಿಷನ್ ಆಗಿಲ್ಲ ಮೇಡಮ್. ಈಗ ಬಿಫೋರ್ ಕೋವಿಡ್ ವಿದ್ಯಾರ್ಥಿನಿಗಳಲ್ಲಿ ಬರ್ತಾ ಇದ್ರು ಮೇಡಮ್. ಅವಾಗ ಇಲ್ಲದಂತ ಮೌಢ್ಯ ಇವಾಗ ಯಾಕೆ ಇಲ್ಲ? ಮೌಢ್ಯದ ಕಾರಣ ಅಲ್ಲ ಇದು. ಮತ್ತೆ ಯಾವ ಕಾರಣ? ಇದು ಟೌನಿಂದ ಸ್ವಲ್ಪ ದೂರ ಇದೆ, ಊರಿಂದ ಹೊರಗಿದೆ.
ಈಗ ನಾವೆಲ್ಲ ಏನೇನ್ ಕ್ರಮ ಕೈಗೊಳ್ಬೇಕು ಅದೆಲ್ಲ ಮೌಢ್ಯ ಅಂತ ನಾವು ತಿಳ್ಕೊಂಡು ನಾವು ಹುಲಿಕಲ್ ನಟರಾಜು ಅವರಿಂದ ಪವಾಡಗಳ ಗುಟ್ಟು ಬಯಲು ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಡಾಕ್ಟರ್ ಇಂದಿರಾ ಪ್ರಸಾದ್ ಅವರಿಂದ ಹೆಣ್ಣು ಮಕ್ಕಳ ಏನು ವೈಜ್ಞಾನಿಕ ಮನೋಭಾವನೆಗಳನ್ನ ಬಿತ್ತೋದು, ಋತುಚಕ್ರ, ವೈಯಕ್ತಿಕ ಸ್ವಚ್ಛತೆ ಬಗ್ಗೆನೂ ನಾವು ತಿಳಿ ಹೇಳಿದ್ದೀವಿ. ಮತ್ತೆ ಶಿಕ್ಷಕರ ಮತ್ತೆ ಪಬ್ಲಿಕ್ STMC ಪೋಷಕರ ಸಭೆಯನ್ನು ನಡೆಸಿದೀವಿ. ಮತ್ತೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದೀವಿ. ಇದುವರೆಗೂ ನಮ್ಗೆ ಅಲ್ಲಿ ಅಡ್ಮಿಷನ್ ಆಗಿಲ್ಲ. ಇನ್ನು ಕ್ರಮ ಕೈಗೊಳ್ತೀವಿ ಮೇಡಮ್. ಯಾಕಂದ್ರೆ ದೂರ ಅಂತ ಹೇಳಿದ್ರೆ ಬಹಳಷ್ಟು ದೂರ ಏನಲ್ಲ, ಯಾಕಂತ ಹೇಳಿದ್ರೆ ಎಷ್ಟೋ ದೂರ ಹಾಸ್ಟೆಲ್ಗಳು, ಈ ಕಾಡು ಹಾದಿಗಳಲ್ಲಿರುವಂತಹ ಹಾಸ್ಟೆಲ್ಗಳು ವಿದ್ಯಾರ್ಥಿ ಇರೋದು ನಾವು ನೋಡಿದ್ದೀವಿ ಅಲ್ವಾ ಫೈರೋಜ್ ಬೇಗಂ. ಈಗ ನೀವು ಅಲ್ಲಿನ BEO ಒಂದು ವೇಳೆ ಮೌಢ್ಯಗಳೇ ಇದ್ದಲ್ಲಿ ನೀವು ಒಂದು ಸಭೆಗಳನ್ನ ಕರೆದು ಅಥವಾ ಈ ಡಂಗೂರ ಸಾರಿಸೋದು ಊರಿನ ಕಡೆ ಬಹಳಷ್ಟು ಎಲ್ಲ ಮಾಡಬಹುದು, ಈ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸವನ್ನ ಮಾಡಬಹುದು. ಜಾಗೃತಿಯನ್ನ ನಡೆಸಿದೀವಿ, ಪೇಪರ್ ಅಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ನಾವು 3-4 ವರ್ಷದಿಂದನೂ ನಾವು ಪ್ರಯತ್ನದಲ್ಲೇ ಇದ್ದೀವಿ. ದಾಖಲಾತಿ ಆಗಿಲ್ಲ, ಇನ್ನು ಕ್ರಮ ವಹಿಸ್ತೀವಿ. ಓಕೆ ಥ್ಯಾಂಕ್ ಯು ಫೈರೋಜ್ ಬೇಗಂ ಮಾತನಾಡಿದ್ದಕ್ಕಾಗಿ TV5 ಜೊತೆ. ಈ ಒಂದು ಹಾಸ್ಟೆಲ್ನಲ್ಲಿ ವಾಸ ಮಾಡೋಂಗಿಲ್ಲ ಅನ್ನುವಂಥದ್ದು ಈ ಗ್ರಾಮದ ಏನೋ ಒಂದು ಸಾಂಪ್ರದಾಯಿಕತೆ ಆಗಿರ್ತಕ್ಕಂಥದ್ದು. ತುಮಕೂರು ಜಿಲ್ಲೆಯಲ್ಲಿ ಮೌಢ್ಯಾಚರಣೆ ಇನ್ನೂ ಸಾಕ್ಷಿಯಾಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೂಡ ಏನು ಈ ಒಂದು ಅಕ್ಕಿರಾಂಪುರ ಗ್ರಾಮದಲ್ಲಿರ್ತಕ್ಕಂಥ ಬಾಲಕಿಯರ ಹಾಸ್ಟೆಲ್ ವಿದ್ಯಾರ್ಥಿ ನಿಲಯ ಅಂತಲೇ ಕೂಡ ಹೇಳ್ಬೋದು. ಈ ಒಂದು ಹಾಸ್ಟೆಲನ್ನು ಕೂಡ ಸುಮಾರು 69 ಲಕ್ಷ ವೆಚ್ಚದಲ್ಲಿ ಜಿಲ್ಲಾ ಪಂಚಾಯಿತಿಯ ಒಂದು ಅನುದಾನದಲ್ಲಿ 2017-18 ಸಾಲಿನಲ್ಲಿ ಕೂಡ ಕಟ್ಟಿರ್ತಕ್ಕಂಥದ್ದು. ನಾನೀಗ ಆ ಒಂದು ಹಾಸ್ಟೆಲ್ ಕಟ್ಟಿರುವಂಥ ಒಂದು ಸ್ಥಳದಲ್ಲಿದ್ದೀನಿ. ಈ ಒಂದು ಘಟನೆಯ ಸಂಪೂರ್ಣ ವಿವರಣೆಯನ್ನು ಕೂಡ ನೀಡ್ತಾ ಹೋಗ್ತೀನಿ. ನೀವು ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಹಾಸ್ಟೆಲ್ ಕೂಡ ಊರಿನ ಏನು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ ಒಂದು ಗ್ರಾಮ ಏನಿದೆ, ಈ ಒಂದು ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥದ್ದು. ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿ ಈ ಒಂದು ಏನು ಹಾಸ್ಟೆಲ್ ವಿದ್ಯಾರ್ಥಿ ನಿಲಯವನ್ನು ಕೂಡ ಕಸ್ತೂರಿಬಾ ಗಾಂಧಿ ಬಾಲಿಕಾ ವಿದ್ಯಾರ್ಥಿ ನಿಲಯ ಅಂತೇಳಿ ನಿರ್ಮಾಣವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜಿಲ್ಲಾ ಪಂಚಾಯಿತಿಯ ಒಂದು ಅನುದಾನದಲ್ಲಿ ಸುಮಾರು 69 ಲಕ್ಷ ವೆಚ್ಚದಲ್ಲೂ ಕೂಡ ಈ ಒಂದು ಹಾಸ್ಟೆಲ್ ವಿದ್ಯಾರ್ಥಿ ನಿಲಯವನ್ನು ಕೂಡ ಕಟ್ಟಿರ್ತಕ್ಕಂಥದ್ದು. ಸುಮಾರು ಈ ಒಂದು ಹಾಸ್ಟೆಲ್ನಲ್ಲಿ ಏನು ಸುಮಾರು ಆಲ್ರೆಡಿ 7-8 ವರ್ಷ ಆದರೂ ಕೂಡ ಯಾವ ಒಬ್ಬ ವಿದ್ಯಾರ್ಥಿಯನ್ನು ಕೂಡ ಇಲ್ಲಿ ವಾಸ ಮಾಡಲಿಕ್ಕೆ ಪೋಷಕರು ಕಳಿಸ್ತಾ ಇಲ್ಲ. ಮುಖ್ಯ ಕಾರಣ ಇಲ್ಲಿ ಈ ಒಂದು ಗ್ರಾಮಸ್ಥರು ಇಟ್ಟಿರ್ತಕ್ಕಂಥ ಆ ಒಂದು ದೇವರ ಮೇಲೆ ಇಟ್ಟಿರುವಂಥ ಒಂದು ನಂಬಿಕೆ ಏನು, ಕೇವಲ ಈ ಒಂದು ಹಾಸ್ಟೆಲ್ನಿಂದ 100 ಮೀಟರ್ ದೂರದಲ್ಲಿರ್ತಕ್ಕಂಥ ಏಳುಮಂದಮ್ಮ ತಾಯಿ ದೇವಸ್ಥಾನ ಏನಿದೆ, ಆ ಒಂದು ದೇವಸ್ಥಾನಕ್ಕೆ ಏನು ಅಡಚಣೆ ಆಗುತ್ತೆ ಮತ್ತು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಕಟ್ಟುಪಾಡು ತಪ್ಪುತ್ತೆ ಅನ್ನುವಂಥದ್ದು ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಒಂದಷ್ಟು ಜನರ ಒಂದು ನಂಬಿಕೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು ಸಾಕಷ್ಟು ಬಾರಿ ಅರಿವು ಮೂಡಿಸುವ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ಈ ಒಂದು ಗ್ರಾಮದಲ್ಲಿ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಸುಮಾರು 7-8 ವರ್ಷ ಕಳೆದರೂ ಕೂಡ ಯಾವುದೇ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಬರ್ತಾ ಇಲ್ಲ. ಕಾರಣ ಒಂದೇ, ಇಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಪೋಷಕರ ಒಂದು ಅವರ ಒಂದು ಅನಿಸಿಕೆ ಕೂಡ ಆಗಿರ್ತಕ್ಕಂಥ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಈಗಾಗಲೇ ಅಡ್ಮಿಷನ್ ಆಗಿ ಇಲ್ಲಿಂದ ವಾಪಸ್ ಹೋಗಿರುವಂಥ ಒಂದು ಘಟನೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಹಲವು ಬಾರಿ ಅಧಿಕಾರಿಗಳನ್ನು ಕರೆಸಿ ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮವನ್ನು ಕೂಡ ಸರ್ಕಾರ ಮಾಡಿದ್ರು ಕೂಡ ಮೌಢ್ಯಾಚರಣೆ ಮಾತ್ರ ಈ ಒಂದು ಗ್ರಾಮದಲ್ಲಿ ಜೀವಂತವಾಗಿರುವಂಥದ್ದು ಇದು ಒಂದು ಸಾಕ್ಷಿ ಕೂಡ ಆಗಿದೆ ಅಂತಲೇ ಕೂಡ ಹೇಳ್ಬೋದು. ಆದರೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಹೇಳ್ತಿರ್ತಕ್ಕಂಥದ್ದು ಬಾಲಕಿಯರ ವಿದ್ಯಾರ್ಥಿ ನಿಲಯವನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಬಾಲಕರ ವಿದ್ಯಾರ್ಥಿ ನಿಲಯವನ್ನು ಇಲ್ಲಿಗೆ ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಮಾತ್ರ ಈ ಒಂದು ಕಟ್ಟಡ ಉದ್ಘಾಟನೆ ಆಗುತ್ತೆ, ಜೊತೆಗೆ ಯೂಸ್ ಆಗುತ್ತೆ ಅನ್ನುವಂಥದ್ದು ಗ್ರಾಮಸ್ಥರ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಈ ಒಂದು ಕಟ್ಟಡದ ಒಂದು ಮಾಹಿತಿ ಆಗಿರ್ತಕ್ಕಂಥದ್ದು, ಮೌಢ್ಯಾಚರಣೆಯ ಒಂದು ಮಾಹಿತಿ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂತೋಷ್ ನಿಟ್ರಲ್ಲಿ TV5 ಕನ್ನಡ, ತುಮಕೂರು.